ಸ್ಲಶ್ ರೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀನಾ. ಭ್ರಷ್ಟಾಚಾರದ ವಿರುದ್ಧ ವಿಭಿನ್ನ ಹೋರಾಟ, ಕೆಸರಿನಲ್ಲಿ ಜೀಪ್ ರೇಸ್ ಆಯೋಜನೆ, ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆ. ಇದೇ ಹೊತ್ತಿನ ವಿಶೇಷ ಸ್ಲಶ್ ರೇಸ್. ನಿಮಗೆ ಎಂತೆಂಥ ರೇಸ್ ಗೊತ್ತು? ವೇಗವಾಗಿ ಓಡೋ, ಗುಡ್ಡಗಾಡು ಹತ್ತೋ, ಧೂಳೆಬ್ಬಿಸಿ ಹಾದಿಯುದ್ದಕ್ಕೂ ರೋಚಕತೆಯನ್ನು ಸೃಷ್ಟಿಸೋ ರೇಸ್ಗಳ ಬಗ್ಗೆ ಕೇಳಿರ್ತೀರಾ, ಹಾಗೆ ನೋಡಿಯೂ ಇರ್ತೀರಾ. ಆದರೆ ಹಾಸನದಲ್ಲಿ ಎಲ್ಲದಕ್ಕಿಂತ ಡಿಫ್ರೆಂಟ್ ಒಂದು ರೇಸ್ ನಡೀತು. ಅದರ ರೋಚಕ ಕ್ಷಣಗಳು ಇಲ್ಲಿವೆ. ಕೆರೆಯಂಗಳ ಇಲ್ಲೇ ಒಂದು ಟ್ರ್ಯಾಕ್ ಅಂದಾಕ್ಷಣ ಅದೇನು ಕಚ್ಚಾ ಟ್ರ್ಯಾಕ್ ಅಲ್ಲ. ಬೇಕಿದ್ರೆ ನೀವೇ ಒಂದು ಸಾರಿ ನೋಡಿಬಿಡಿ. ಸುಮಾರು 1.5 ಇಂದ 2 ಅಡಿ ಕೆಸರಿರುವ ಅತ್ಯಂತ ದುರ್ಗಮ ಟ್ರ್ಯಾಕ್ ಇದು. ಈ ಟ್ರ್ಯಾಕ್ ನಿರ್ಮಿಸಿರೋದು ರೇಸ್ಗೋಸ್ಕರ. ಎಸ್, ಈ ರೇಸ್ ಆರಂಭವಾಗೋದೆ ಕೆಸರಿನ ಹೊಂಡದಲ್ಲಿ ಇಳಿದು ಮೇಲೆ ಬರೋ ಮೂಲಕ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಟ್ರ್ಯಾಕ್ನಲ್ಲಿ ಯಾರು ವೇಗವಾಗಿ ಹಾಗೂ ಕಡಿಮೆ ಅವಧಿಯಲ್ಲಿ ಎಂಡಿಂಗ್ ಪಾಯಿಂಟ್ ತಲುಪ್ತಾರೋ ಅವರೇ ಹೀರೋ. ಇಲ್ಲಿ ಬುದ್ಧಿಶಕ್ತಿ ಮಾತ್ರವಲ್ಲ, ಜೀಪ್ನ ಸಾಮರ್ಥ್ಯ ಕೂಡ ಅಷ್ಟೇ ಮುಖ್ಯ. ಇಂಥದ್ದೊಂದು ರೇಸ್ ನಡೆದಿದ್ದು ಹಾಸನದ ತೇಜೂರು ಕೆರೆಯಂಗಳದಲ್ಲಿ. ವಾಹನಗಳು ಹೊಂಡಕ್ಕೆ ಇಳಿದು ಅಲ್ಲಿಂದ ಟ್ರ್ಯಾಕ್ನಲ್ಲಿ ಸಾಗೋದನ್ನ ನೋಡೋದು ಸೊಗಸಾಗಿತ್ತು. ಜೀಪ್ನಿಂದ ಎತ್ತರಕ್ಕೆ ಚಿಮ್ಮುವ ಕೆಸರು ಹಾಗೂ ನೀರು ಇಡೀ ರೇಸ್ನ ರೋಚಕತೆಯನ್ನ ಮತ್ತಷ್ಟು ಹೆಚ್ಚಿಸಿದ್ವು. ಟ್ರ್ಯಾಕ್ನಲ್ಲಿ ಸಾಗದೆ ಅತ್ತಿತ್ತ ಎಳೆದಾಡುವ ಜೀಪನ್ನ ನಿಯಂತ್ರಣದಲ್ಲಿಟ್ಕೊಂಡು ವೇಗವನ್ನ ಸಾಧಿಸುವ ಚಾಲಕರ ನೈಪುಣ್ಯತೆ ಇಲ್ಲಿ ಗಮನ ಸೆಳೆಯುವಂತಿತ್ತು.
ರೇಸ್ನಲ್ಲಿ ಮುಂದೆ ಸಾಗದೆ ಅರ್ಧಕ್ಕೆ ಸಿಕ್ಕಿ ಹಾಕಿಕೊಂಡ ಜೀಪ್ಗಳು ಪರದಾಡುವ ಸ್ಥಿತಿ. ಜೀಪ್ಗಳನ್ನ ಟ್ರ್ಯಾಕ್ನಿಂದ ಹೊರಗೆ ಎಳೆದು ತರೋ ರೀತಿ ಕೂಡ ಇಲ್ಲಿ ಮನೋರಂಜನೆ ನೀಡುತ್ತಿತ್ತು. ಎಲ್ಲಕ್ಕೂ ಮಿಗಿಲಾಗಿ ಸುಡು ಬಿಸಿಲಿನಲ್ಲೂ ಜೀಪ್ನ ಹಿಂದೆ ಹಿಂದೆ ಕೇಕೆ ಹಾಕಿ ಓಡುವ ಗ್ರಾಮಸ್ಥರು ಹಾಗೂ ಕ್ರೀಡಾ ಪ್ರೇಮಿಗಳ ಉತ್ಸಾಹ ಮುಗಿಲು ಮುಟ್ಟಿತು. ಇನ್ನು ಈ ರೇಸ್ ಆಯೋಜಿಸಿದ್ದರ ಹಿಂದೆ ಒಂದು ಉದ್ದೇಶವಿತ್ತು. ಅದೇನೆಂದರೆ ಭ್ರಷ್ಟಾಚಾರದ ವಿರುದ್ಧ ಕಹಳೆ ಮೊಳಗಿಸೋದು. ಹೌದು, ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾಗೂ ಭ್ರಷ್ಟ ಅಧಿಕಾರಿಗಳು ಹೆಚ್ಚಾಗಿದ್ದು ಅವರಿಗೆ ಎಚ್ಚರಿಕೆ ನೀಡೋದು ಇದರ ಹಿಂದೆ ಅಡಗಿತ್ತು. ಕ್ಲೀನ್ ಇಂಡಿಯಾ ಚಳವಳಿ ಹಾಸನ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಈ 4x4 ಜೀಪ್ ರೇಸ್ ಅನ್ನ ಆಯೋಜಿಸಲಾಗಿತ್ತು. ಭ್ರಷ್ಟಾಚಾರದ ವಿರುದ್ಧ ಕಾನೂನು ಸಮರ ನಡೆಸೋದು ಸಂಘಟನೆಯ ಮುಖ್ಯ ಉದ್ದೇಶ. ಹೀಗಾಗಿ ಭ್ರಷ್ಟಾಚಾರವನ್ನ ಕೆಸರಿನ ಹೊಂಡಕ್ಕೆ ಹೋಲಿಸಿ ಜೀಪ್ಗಳ ಸಾಮರ್ಥ್ಯವನ್ನ ಹೋರಾಟದ ಸಂಕೇತವಾಗಿರಿಸಿಕೊಂಡು ಈ ರೇಸ್ ಅನ್ನ ಆಯೋಜಿಸಲಾಗಿತ್ತು. ಈ ಮೂಲಕ ಭ್ರಷ್ಟಾಚಾರ ಎಂಬ ಕೆಸರಿನ ಹೊಂಡದಲ್ಲಿ ನಾವು ನಮ್ಮ ಸಾಮರ್ಥ್ಯ ಪ್ರದರ್ಶಿಸುತ್ತೇವೆ. ಪ್ರಜ್ಞಾವಂತ ಸಮಾಜದ ಕಬಂದ ಬಾಹುಗಳು ನಮ್ಮೊಂದಿಗೆ ಇವೆ ಅನ್ನೋದನ್ನ ರೇಸ್ನ ಮೂಲಕ ಆಯೋಜಕರು ಹಾಗೂ ಸ್ಪರ್ಧಿಗಳು ಇಲ್ಲಿ ತೋರಿಸಿದ್ರು. ಇದರ ಪ್ರಮುಖ ಉದ್ದೇಶ ಏನಂದರೆ, ನಾವೊಂದು ಕ್ಲೀನ್ ಇಂಡಿಯಾ ಚಳವಳಿ ಅನ್ನೋ ಒಂದು ಭ್ರಷ್ಟಾಚಾರ ವಿರೋಧಿ ಒಂದು ಸಂಘಟನೆ ಈ ರಾಜ್ಯದಲ್ಲಿ ಹುಟ್ಟಾಕಿದ್ದೀವಿ. ಈ ಸಂಘಟನೆ ದೇಶದ ರಾಜ್ಯದ ಬೃಹತ್ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದೆ. ಇದನ್ನ ಒಂದು ಈ ಹೋರಾಟನ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇಂಥದ್ದೊಂದು ಜೀಪ್ ರೇಸ್ ಮಾಡಿ ದಕ್ಷಿಣ ಭಾರತದಲ್ಲೇ ಮೊದಲನೇ ಬಾರಿಗೆ ನಡೆಸ್ತಾ ಇರೋದು. ಈ ರೇಸಿಗೆ ತಮಿಳುನಾಡು, ಕೇರಳ, ಆಮೇಲೆ ಚಿಕ್ಕಮಗಳೂರು, ಮಡಿಕೇರಿಯಿಂದ ಸಾಕಷ್ಟು ಸ್ಪರ್ಧಿಗಳು ಬಂದಿದ್ದಾರೆ. ಎಲ್ಲರೂ ಪ್ರಮುಖವಾಗಿ ಯುವಕರೇ ಬಂದಿರೋದ್ರಿಂದ ಅವರಲ್ಲಿ ನಾವು ಒಂದು ಭ್ರಷ್ಟಾಚಾರ ವಿರೋಧಿ ಅರಿವು ಮೂಡಿಸೋದ್ರಲ್ಲಿ ಸಫಲರಾಗಿದೆ. ರೇಸ್ನಲ್ಲಿ ಕೇರಳದ ಕೊಟ್ಟಾಯಂ, ಮಡಿಕೇರಿ, ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳ ಸ್ಪರ್ಧಿಗಳು ಪಾಲ್ಗೊಂಡಿದ್ರು. ಇವರಲ್ಲಿ ಬಹಳಷ್ಟು ಮಂದಿ ಗುಡ್ಡಗಾಡುಗಳಲ್ಲಿ ಪ್ರತಿನಿತ್ಯ ಜೀಪ್ ಓಡಿಸಿ ಅನುಭವವಿದ್ದವರೇ ಹೆಚ್ಚಾಗಿದ್ರು. ಪೆಟ್ರೋಲ್ ಕ್ಲಾಸ್, ಡೀಸೆಲ್ ಕ್ಲಾಸ್ ಹಾಗೂ ಓಪನ್ ಕ್ಲಾಸ್ ಎಂಬ 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಇನ್ನು ಬಹಳಷ್ಟು ಮಂದಿ ಟ್ರ್ಯಾಕ್ನ ಆರಂಭದಲ್ಲೇ ವಿಫಲರಾದ್ರೆ ಮತ್ತೆ ಕೆಲವರು ಅರ್ಧದಲ್ಲೇ ಸೋಲನ್ನೊಪ್ಪಿಕೊಂಡ್ರು. ಹಲವು ಮಂದಿ ಗುರಿ ತಲುಪಿದ್ರಾದ್ರೂ ಹೆಚ್ಚು ಅವಧಿ ತೆಗೆದುಕೊಂಡ ಕಾರಣಕ್ಕೆ ಹೊರಬಂದ್ರು. ಓಪನ್ ಕ್ಲಾಸ್ನಲ್ಲಿ ಸಾಮರ್ಥ್ಯ ಪ್ರದರ್ಶಿಸಿದ ಸಕಲೇಶ್ಪುರದ ಸುಪ್ರದೀಪ್ ನಗದು ಬಹುಮಾನ ಹಾಗೂ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು.
ಈ ಥರ ಟ್ರ್ಯಾಕ್ ಇವೆಂಟಲ್ಲಿ 4x4 ಬಳಸ್ಕೊಂಡು ಮಾಡಿರೋದು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಒಳ್ಳೆ ಕಾಸ್ ಇದೆ ಕರಪ್ಷನ್ ವಿರುದ್ಧ. ಸೊ ಇದನ್ನು ಬೆಳೆಸ್ಕೊ ಹೋಗ್ಬೇಕು ಅಂತ ಹೇಳ್ತೀನಿ. ಹಾಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ನಾನು 5 ನಿಮಿಷ 28 ಸೆಕೆಂಡಲ್ಲಿ ಒಂದು ಲ್ಯಾಪ್ನ ಫಿನಿಷ್ ಮಾಡಿದ್ದೀನಿ. ಸೆಕೆಂಡ್ ಪ್ಲೇಸ್ ಅವರು 8 ನಿಮಿಷ 40 ಸೆಕೆಂಡಲ್ಲಿ ಫಿನಿಷ್ ಮಾಡಿದ್ದಾರೆ. ಟ್ರ್ಯಾಕ್ ತುಂಬಾ ಚೆನ್ನಾಗಿತ್ತು. ಲಾಸ್ಟಿಗೆ ತುಂಬ ಟಫ್ ಆಗಿತ್ತು. ಐಎನ್ಆರ್ಸಿಯ ಜೀಪ್ ರೇಸ್ ಹಾಗೂ ಕಾರ್ ರೇಸ್ಗಳಲ್ಲಿ ಸತತವಾಗಿ 9 ಬಾರಿ ನ್ಯಾಷನಲ್ ಚಾಂಪಿಯನ್ ಆಗಿರೋ ಕೊಡಗಿನ ಜಗತ್ ನಂಜಪ್ಪ ರೇಸ್ನ ಸಾರಥ್ಯ ವಹಿಸೋ ಮೂಲಕ ಎಲ್ಲರ ಗಮನ ಸೆಳೆದ್ರು. ಅಂತೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸೋ ಸಂಕೇತವಾಗಿ ನಡೆದ ಈ ರೇಸ್ ನೋಡುಗರಿಗೆ ಸಖತ್ ಥ್ರಿಲ್ ನೀಡ್ತು. ಹಾಸನ ಜಿಲ್ಲಾ ಕೇಂದ್ರದಿಂದ ಹೊರವಲಯದಲ್ಲಿ ರೇಸ್ ನಡೀತಾದ್ರೂ ಸಾವಿರಾರು ಮಂದಿ ಕೆರೆ ಅಂಗಳಕ್ಕೆ ಆಗಮಿಸುವ ಮೂಲಕ ಕ್ರೀಡೆಯ ಬಗ್ಗೆ ತಮಗಿರೋ ಒಲವನ್ನ ಪ್ರದರ್ಶಿಸಿದ್ರು. ಕೆಸರಿನಲ್ಲಿ ನಡೆದ ಈ ಜೀಪ್ ರೇಸ್ ಅದ್ಭುತವಾಗಿತ್ತು. ಹಾಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಆಯೋಜಿಸಲಾಗಿದ್ದ ಈ ರೇಸ್ ಎಲ್ಲರ ಗಮನ ಸೆಳೆಯಿತು. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.